ನನ್ನ ಹೆಸರು वो क्या है पानी ठंडा पानी Her name is Simple Love. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ದ ಡೇ 1 ಆಫ್ ಗೋವಾ ಸೀರೀಸ್ ಸ್ಟಾರ್ಟ್ ಆಗಿದೆ ಇವಾಗ. ಆ್ಯಕ್ಚುಲಿ ಮಾರ್ನಿಂಗ್ 5 o'clock ಟ್ರೈನಿಂದ ಬಂದ್ವಿ. ಬಟ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ಅದು ಕ್ಲಿಪ್ಪಿಂಗ್ಸ್ ಈಗ ಹಾಕ್ತೀನಿ, ನೋಡ್ಕೊಂಬನ್ನಿ. ಟ್ರೈನಿಂದ ಕೆಳಗೆ ಇಳಿದ್ಬಿಟ್ಟು ವಾಸ್ಕೋಡಿ ಗಾಮನ್ ದರ್ಶನ ಮಾಡಿಕೊಂಡು ಸುಬ್ಬು ಜೊತೆ ಹೊರಟ್ವಿ. ಬರ್ರಿ, ಫೈನಲಿ ರೀಚ್ ಗೋವಾ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ 5 o'clock. 5 o'clock. ಗೋವಾ ಚೆನ್ನಾಗಿದೆ. ಹೀಟ್ ಇದೆ. ಫುಲ್ ಹಾಟ್ ಇದೆ. ಹೇ ಸುಬ್ಬು, ಗುಡ್ ಮಾರ್ನಿಂಗ್. ಹೇಗೆ ಅನಿಸ್ತಾ ಇದೆ ಗೋವಾ? ಬರ್ತಿದ್ದಂಗೆ ಕೆಫೆಗೆ ಓಡ್ ಬಂದಿದೀಯಾ? ಮಾರ್ನಿಂಗ್ ಇಟ್ಸ್ ಆಲ್ಮೋಸ್ಟ್ 5 AM ಈಗ. ಆಲ್ರೆಡಿ 5:20. ಓಕೆ ಹೇಳಿ, ಹೇಗೆ ಅನಿಸ್ತಾ ಇದೆ? ಬೈಕ್ ತಗೊಂಡಿದ್ದಾಯ್ತು, ನೆಕ್ಸ್ಟ್ ಪ್ಲಾನ್ ಏನು? ಏನು ಕೇಳಿಸಲ್ಲ ಹಿಂಗೆ ಹೇಳಿದ್ರೆ. ಅಲ್ಲ ಸುಬ್ಬು, ಊರಲ್ಲಿ ಕಾಫಿನೇ ಕುಡಿಯಲ್ಲ, ಟೀನೇ ಕುಡಿಯಲ್ಲ ಅಂತೀಯ. ಗೋವಾಗೆ ಬರ್ತಿದ್ದಂಗೆ ಅಟ್ಲೀಸ್ಟ್ ಬಂದಿದ್ದಕ್ಕೆ ಕುಡಿಬೇಕು. ಕಾಫಿ ಓಡ್ತಿದ್ದವಳೆ. ಈಗ ಆಕ್ಚುಲಿ ಕಾಫಿ ಇಲ್ಲ ಓಕೆ ಆಯ್ತಾ, ಕುಡೀರಿ. ನೀವು ವಾಸ್ಕೋ ರೈಲ್ವೆ ಸ್ಟೇಷನಿಂದ ಆಚೆ ಬರ್ತಿದ್ದಂಗೆ ಅಲ್ಲೇ ತುಂಬಾ ರೆಂಟಲ್ ಬೈಕ್ ಏಜೆನ್ಸಿಗಳು ಇರ್ತವೆ. ಅವರೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ಕರೀತಾರೆ. ನಾವು ಅದೇ ಥರ ನಮ್ಮನ್ನೊಬ್ಬರು ಕಾಂಟ್ಯಾಕ್ಟ್ ಮಾಡ್ರು. ನಾವು ಒಂದು ಬೈಕ್ ತೊಗೊಂಡು ಹೊರಟ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನಾವು ಹಳೆ ಬೈಕ್ ತೊಗೊಂಡ್ಬಿಟ್ಟಿದ್ದೀವಿ ಅಂತ. ಅಲ್ಲಿ ಸಖತ್ತಾಗಿರೋ ಫ್ಯಾನ್ಸಿ ಕಲರ್ಫುಲ್ ಆಗಿರೋಂಥ ಗಾಡಿಗಳಿದ್ವು. ಬಟ್ ನಾವು ಸ್ವಲ್ಪ ಹಳೆ ಕಾಲದ ಆ್ಯಕ್ಟಿವಾ ತೊಗೊಂಡ್ಬಿಟ್ಟಿದ್ವಿ. ಬಟ್ ಇಂಜಿನ್ ಎಲ್ಲ ಚೆನ್ನಾಗಿತ್ತು, ಓಡಿಸೋದಕ್ಕೆ ಏನು ತೊಂದರೆ ಇಲ್ಲ. ಹಾಗೆ ಗಾಡಿ ಓಡಿಸ್ಕೊಂಡು ಹೋಗಬೇಕಾದ್ರೆ ಗೊತ್ತಾಯಿತು ನಮಗೆ ಪೆಟ್ರೋಲ್ ಕಡಿಮೆ ಇದೆ ಅಂತ. ಸೊ ಪೆಟ್ರೋಲ್ ಬಂಕ್ ಹುಡ್ಕೊಂಡು ಹೊರಟ್ವಿ. ಪೆಟ್ರೋಲ್ ಬಂಕ್ ಸಿಕ್ತು, ಪೆಟ್ರೋಲ್ ಹಾಕಿಸ್ಕೊಂಡು ಹೊರಟ್ವಿ. ಬಟ್ ನಮ್ಮ ಸುಬ್ಬವ್ರು ಸುಮ್ಮನಿರ್ಬೇಕಲ್ಲ, ಮತ್ತೆ ಶುರು ಮಾಡಿದ್ರು, ನೀನು ಹಳೆ ಬೈಕ್ ತೊಗೊಂಡ್ಬಿಟ್ಟಿದ್ಯಾ, ಹೊಸ ಬೈಕ್ ಬೇಕಾಗಿತ್ತು, ನನ್ನ ಪಿಂಕ್ ಕಲರ್ ಬೈಕ್ ಬೇಕಾಗಿತ್ತು, ಹಾಗೆ ಹೀಗೆ ಅಂತ. ಬಟ್ ಏನು ಮಾಡೋಕ್ಕಾಗುತ್ತೆ, ಫಸ್ಟೇ ಹಳ್ಳಕ್ಕೆ ಬಿದ್ದುಬಿಟ್ಟಿದ್ದೀವಿ. ನೀವು ಬಂದಾಗ ಅದಕ್ಕೆ ನೋಡಿಕೊಂಡು ಫಸ್ಟ್ ಪ್ಲ್ಯಾನ್ ಮಾಡಿಕೊಂಡು ನಿಮ್ಗೆ ಯಾವ ಥರ ಬೈಕ್ ಬೇಕೋ ಆ ಥರ ಬೈಕೇ ತೊಗೊಳ್ಳಿ. ವಿತಿನ್ 500 ಸಿಗುತ್ತೆ, ನೋ ಇಶ್ಯೂ. ಸ್ವಲ್ಪ ವೀಕೆಂಡಲ್ಲಾದರೆ ಮೇ ಬಿ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು. ಬಟ್ ಆದರೂ ಸ್ವಲ್ಪ ಸ್ಕ್ಯಾಮ್ಗಳು ಜಾಸ್ತಿ, ನೋಡ್ಕೊಂಡು ತೊಗೊಳ್ಳಿ. ನಮ್ಮ ಸುಬ್ಬು ಅವರು ಸನ್ರೈಸ್ ನೋಡಿ ತುಂಬಾ ತಿಂಗಳುಗಳೇ ಆಗಿಬಿಟ್ಟಿದೆ ಅನಿಸುತ್ತೆ. ಸೊ ನಮ್ಮ ಸುಬ್ಬುಗೆ ಸನ್ರೈಸ್ ತೋರಿಸಿ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಸನ್ರೈಸ್ ನೋಡಿದ್ದು ನಮ್ಮ ಸುಬ್ಬು ರಿಯಾಕ್ಷನ್ ಹೇಗಿತ್ತು ಗೊತ್ತಾ? ನೀವೇ ನೋಡಿ. என்ன கண்ணு கூசுது? என்னது இது? ஏய் அதாய சூரியன். இதுதான் சூரியனா? நல்லா பிரைட்டா இருக்குல்ல? 5 minutes later. ಫೈನಲಿ ಬ್ರೇಕ್ಫಾಸ್ಟ್. ಇಡ್ಲಿ, ಬಜ್ಜಿ, ಸುಬ್ಬು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಹೆಂಗಿದೆ ಸುಬ್ಬುರೆ? ಚೆನ್ನಾಯ್ತಾ? ನೈಸ್ ಇದೆ. ನಾವು ಸೆಲೆಕ್ಟ್ ಮಾಡಿದ್ದು, ಅದಕ್ಕೆ ಚೆನ್ನಾಗಿದೆ. ಗೊತ್ತಾಯ್ತಾ? ಥ್ಯಾಂಕ್ ಯು. ಬ್ರೇಕ್ಫಾಸ್ಟ್ ಏನೋ ಫೈನ್ ಆಗಿತ್ತು. ನಾವು ಇದೇ ಹೋಟ್ಲಲ್ಲೇ ತಿಂದಿದ್ದು, ಗಣೇಶ ಕೆಫೆ ಅಂತ. ಸ್ಟ್ರೀಟ್ ಹೋಟೆಲ್ ಆದರೂ ತುಂಬ ಚಿಕ್ಕ ಹೋಟ್ಲು, ಬಟ್ ಸಕ್ಕತ್ತಾಗಿತ್ತು. ನಮಗೆ ಬೇರೆ ಹೊಟ್ಟೆ ಹಸ್ಬಿಟ್ಟಿತ್ತಲ್ಲ, ಸೊ ಅಲ್ಲೇ ತಿಂದ್ಬಿಟ್ಟು ಅಲ್ಲಿಂದ ರೆಸಾರ್ಟ್ ಕಡೆ ಹೊರಟ್ವಿ. ಚೆಕ್ ಇನ್ ಇರೋದು 1 o'clock. ಅರ್ಲಿ 2 hours ಚೆಕ್ ಇನ್ ಇದೆ. ಸೊ ಹಂಗಾಗಿ ಬೀಚ್ ನೋಡ್ಕೊಂಡು ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಹಲೋ ಸರ್, ಹೇಗಿದೆ ಟ್ರಿಪ್? ಸರ್ಪ್ರೈಸ್. ಚೆಕ್ ಇನ್ ನೋಡ್ರಿ, ಇನ್ನೂ 1 ಗಂಟೆ ತನಕ ಚೆಕ್ ಇನ್. ಯೂಶಲಿ ಇಲ್ಲಿ ಎಲ್ಲ ಕಡೆನೂ ಹಂಗೆ ಚೆಕ್ ಇನ್ ಇರೋದು. ದಟ್ಸ್ ನಾಟ್ ಮೈ ಪ್ರಾಬ್ಲಮ್. ಯಾರು ಚೆಕ್ ಎಲ್ಲ ನೋಡೇ ಬುಕ್ ಮಾಡಿದ್ದು. ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ನಾನೇನು ಹೆಂಡತಿ ಕರ್ಕೊಂಡ್ ಬಂದಿನಿ, ಇಲ್ಲ ಯಾವ್ದೋ ಹುಡುಗನ್ ಕರ್ಕೊಂಡ್ ಬಂದಿನೋ ಗೊತ್ತಾಗ್ತಾ ಇಲ್ಲ. ಇವಳು ಆಟೋಗಳು ನೋಡ್ರಿ. ಏಯ್ ಬಾರೋ, ಹೋಯ್ ಸರ್ಫಿಂಗ್ ಮಾಡ್ತಾ ಇದ್ದಾಳಲ್ಲೇ. உனக்கு தெரிஞ்செல்லாம் லோக்கல் ரவுடி தாயா.
எனக்கு இன்டர்நேஷனல் லெவல்ல லிங்க் இருக்கியா என் நொங்கு. ಓಡು 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 ಓಡು. ಬಿಸಿಲಲ್ಲಿ ಕರ್ರಗಾಗ್ತಾವನೆ. ರೆಸಾರ್ಟ್ ನ ಚೆಕ್ ಇನ್ ಟೈಮ್ ನೋಡ್ದಲೆ ಬುಕ್ ಮಾಡ್ಬಿಟ್ಟು ಎಲ್ಲ ರೆಸಾರ್ಟ್ 1 ಗಂಟೆಗೆ ಇದ್ದಿದ್ದು ನೋಡಿ ಬುಕ್ ಮಾಡಿದೀನಿ. ನಡೆಯೋ ಇಲ್ಲಿ ಸರ್ಪ್ರೈಸ್ ಕೊಟ್ಟಿರೋ ಖುಷಿ ಇಲ್ಲ ಗುರು. ನಾನು ಬುಕ್ ಮಾಡಿದ್ರೆ ತಪ್ಪಂತ. ಇದೊಳ್ಳೆ ಸರು ಹೋಯ್ತಲ್ಲ ಜೀವಮಾನ ಹಂಗೇನಿಲ್ಲ. ಓ ಇವಳು ಕರೆದ್ರೆ ಅದು ಬರೋದು. ಗೋವಾ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನಮಗೆ. ಅದಕ್ಕೆ ಈಜಾಡ್ಬೇಕು ಅನ್ನೋದು. ಎಂತ ಪಾನಿ? ಹಾ ಬಾ. ಒಬ್ಬೊಬ್ಬೊಬ್ಬೊಬ್ಬ ಏನ್ ಮಾಡ್ಬೇಕು? ಒಬ್ರು ಅಸಿಸ್ಟೆಂಟ್ ಇಕ್ಕೋಬೇಕು ನೀನು. ಹಾ ಸಿ ಗಾಯ್ಸ್, ಚೆಕ್ ಇನ್ ಇರೋದು 1 PM ಗೆ. ಸುಬ್ಬು ಅವರು ನಮಗೆ ರೆಸಾರ್ಟ್ ಹತ್ರ ಕರ್ಕೊಂಡು ಹೋಗಿರೋದು ಎಷ್ಟು ಗಂಟೆಗೆ ಸುಬ್ಬು? 7 o'clock ಕರ್ಕೊಂಡೋಗಿ ಅಬ್ಬೆ ಪಾರಿ ತರ ಈಗ ಬೀಚಲ್ಲಿ ಕುಂತ್ಕೊಂಡು ಮಣ್ಣಾಗೆ ಎಸ್ಕೊಂಡು ಓಡಾಡ್ತಾವಳೆ. ಸಿ ನಾವಿರೋದಿಲ್ಲಿ. ಹಾ ಹೇಳ್ರಿ ಹೇಳ್ರಿ. ಕಾಣದ ಕಡಲಿಗೆ ಇವೆಲ್ಲ ಮಾಮೂಲು. ಕಂಟ್ರೋಲ್ ಕಂಟ್ರೋಲ್. ಸುಬ್ಬು ಅಲ್ಲೊಂದು ಟವಲನ್ನ ಹಾಸ್ಕೋಬೇಕಾಯ್ತು ಹಿಂಗೆ. ಫೈನ್ ಆಗಿ ಹೇಳ್ತೀರಾ ಕಣ್ರಿ. ಎಲ್ಲಿ ಕಲ್ತ್ಕೊಂಡ್ರಿ ಸಾಂಗ್ ನೀವು? ಕಿಶೋರ್ಜಿ ಅವರು, ಕಿಶೋರ್ಜಿ ಶಾಸ್ತ್ರೀಯ ಸಂಗೀತಗಾರರಾದ ಕಿಶೋರ್ಜಿಗೆ ನನ್ನ ಹೆಸರಾಗ್ರಿ ಹೇಳ್ತೀರಾ? ಹೇ ಸುಬ್ಬು, ಹೇಗೆ ಅನಿಸ್ತಾ ಇದೆ ಗೋವಾ? ಗೋವಾ ಫುಲ್ ಬಿಸಿಲು. ಹಾ ಚೆಕ್ಕಿನ್ ಬೇರೆ ಆಗಿಲ್ಲ. ಅಲ್ಲಿ ನೋಡ್ಬಾರ್ದು. ತಿನ್ನಿ ತಿನ್ನಿ. ಏನ್ ತಿಂತಾ ಇದ್ದೀರಾ? ವೆರಿ ನೈಸ್. 5 minutes later. ಫೈನಲಿ ಅಂತೂ ಇಂತೂ ಚೆಕ್ ಇನ್ ಆದ್ವಿ. ಚೆನ್ನಾಗಿ ಸುತ್ತಾಡ್ಬಿಟ್ಟಿರೋದ್ರಿಂದ ನಮಗೆ ಒಂಥರ ಟಯರ್ಡ್ ಆದಂಗೆ ಆಗ್ಬಿಟ್ಟಿತ್ತು. ಸೊ ಪೂಲಲ್ಲಿ ಒಂದು ಸ್ವಲ್ಪ ಚಿಲ್ ಮಾಡಿಕೊಂಡು ಆರಾಮಾಗಿ ರೆಡಿ ಆದ್ವಿ. ಓಕೆ, ಡೇ 1 ಆಫ್ ಗೋವಾ ಸೀರೀಸ್ ಆಲ್ರೆಡಿ ಮಾರ್ನಿಂಗ್ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಸೊ ಇವಾಗ ಈವ್ನಿಂಗ್. ಸೊ ಇಬ್ರು ಟ್ವಿನ್ನಿಂಗ್ ಆಗಿದ್ದೀವಿ. ವೈಟ್ ಅಂಡ್ ವೈಟ್ ಹಿಂಗಿದೆ. ನೈಸ್ ಇದೆ. ನೈಸ್ ವೈಬ್ಸ್. ಮಧ್ಯಾಹ್ನ ಸ್ವಲ್ಪ ಊಟ ಮಾಡ್ಕೊಂಡು ರೆಡಿ ಆಗಿದ್ದೀವಿ. ಸೊ ಇವಾಗ ನಾವು ಹೋಗ್ತಾ ಇರೋದು ಎಲ್ಲಿಗೆ? ಯೋ ಬೀಚ್, ಕಲ್ಲಂಗೂಡ್ ಬೀಚ್. ಟೀಟೋ ಲೈನ್ ಅಲ್ಲಿ ಕ್ಲಬ್ಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಪ್ಲಾನ್ ಇದೆ. ಅಲ್ಲಿ ಹೋಗ್ತಾ ಇದೀವಿ. ನೋಡೋಣ ಹೇಗೆ ಅನ್ಸುತ್ತೆ. ಅಲ್ಲೋ ಗೋವಾ ಏನ್ ಅನ್ಸುತ್ತೆ ಅಂತ ನೋಡೋಣ. ಫಸ್ಟ್ ಟೈಮ್ ಟೀಟೋ ಲೈನ್ ಹೋಗ್ತಾ ಇರೋದು. ಕ್ಲಬ್ ನೋಡಿದಿರಾ ಸುಬ್ಬು ಮುಂಚೆ ನೀವು? ಪಬ್ಬು ಅವೆಲ್ಲ ನೋಡಿಲ್ಲಲ್ಲ? ನಾನು ನೋಡಿಲ್ಲ, ಸುಮ್ಮನೆ ಔಟ್ ಸೈಡ್ ಇಂದ ನೋಡಿದೀನಿ ಅಷ್ಟೇ. ಫ್ರೆಂಡ್ಸ್ ಜೊತೆ ಹತ್ರಕ್ಕೆ ಹೋಗಿದ್ದೀನಿ, ಬಟ್ ಒಳಗೆ ಹೋಗಿಲ್ಲ. ಓಕೆ, ಇವತ್ತು ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಓಕೆ ಓಕೆ. ಓಕೆ. ಹೆಂಗ ಅನಿಸ್ತಿದೆ ಬರ್ಡೇ ಸರ್ಪ್ರೈಸ್?
ಬರ್ಡೇ ಸರ್ಪ್ರೈಸ್ ಚೆನ್ನಾಗಿದೆ, ಇಲ್ಲ ಅಂತಲ್ಲ, ಸರ್ಪ್ರೈಸಿಂಗ್ ಆಗಿ ಇದೆ. ಬಟ್ ನನ್ ಬರ್ಡೇ ಇರೋದು ನಾಳೆ ಅಲ್ವಾ ಸುಬ್ಬು? ನಾಳೆ ಆಬ್ವಿಯಸ್ಲಿ ನಾಳೆ. ಥ್ಯಾಂಕ್ ಯು. ಪ್ಲಾನ್ ಹಿಂದೆ ಸುಬ್ಬು ಅವರು ಆರಾಮಾಗಿ ಗಾಡಿ ಓಡಿಸ್ಕೊಂಡು ಸುಬ್ಬು ಅವರು ಚಿಲ್ ಮಾಡ್ತಾ ಇದಾರೆ. ನಾನು ಹಿಂದೆ ಕುಂತ್ಕೊಂಡು ಚಿಲ್ ಮಾಡ್ತಾ ಇದ್ದೀನಿ. ಟ್ರಾಫಿಕ್ ರೂಪಕ್ಕೆ ಗಾಡಿ ಓಡಿಸ್ತೀನಿ ಅಂತ ಒಪ್ಕೊಂಡು ಸದ್ಯ ಗಾಡಿ ಓಡಿಸ್ತಾ ಇದ್ಲು. ನಾನು ಆರಾಮಾಗಿ ಹಿಂದೆ ಕುಂತ್ಕೊಂಡು ಗೋವಾ ಸ್ಟ್ರೀಟ್ ವ್ಯೂನ ಎಂಜಾಯ್ ಮಾಡ್ತಾ ಇದ್ದೆ. ನಾವು ಇವಾಗ ಹೋಗ್ತಾ ಇರೋದು ಕಲ್ಲಂಗುಟ್ ಬೀಚ್ ಕಡೆ. ಕಲ್ಲಂಗುಟ್ ಬೀಚ್ ಅವರು ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತ. ವೆರಿ ನೈಸ್ ಇತ್ತು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಚೆನ್ನಾಗಿ ಓಡಿಸ್ದೆ, ಬಟ್ ಫಸ್ಟ್ ಟೈಮ್ ಓಡಿಸಿದ್ರು ಚೆನ್ನಾಗಿ ಓಡಿಸ್ದೆ ನೀನು. ಫಸ್ಟ್ ಟೈಮ್ ಅಂದ್ರೆ ಗೋವಾದಲ್ಲಿ ಫಸ್ಟ್ ಟೈಮ್ ನಾನು ಹೇಳಿದ್ದು. ಬಟ್ ಅದು ಗೊತ್ತಿಲ್ಲದೆ ಇರೋ ವೆಹಿಕಲ್ ಅಲ್ವಾ, ಅನ್ಫೆಮಿಲಿಯರ್ ವೆಹಿಕಲ್ ಇದ್ರು ಬಟ್ ಚೆನ್ನಾಗಿ ಓಡಿಸಿದ್ಯಾ ನೀನು. ಚೆನ್ನಾಗಿ ಓಡಿಸ್ದೆ. ವೆರಿ ನೈಸ್. ಒಂದ್ಸಲ ಬೀಚ್ ಅಲ್ಲಿ ನಿಲ್ಸ್ಬೇಕಂದ್ರು 50 ರೂಪಾಯಿ ಪೇಮೆಂಟ್. 30 30ರಿಂದ 50 ಫಿಕ್ಸ್. ಓಕೆ, ಓಕೆ. ನೀವು ಮುಂದೆ ಹೋಗಿ ನಾನು ಬಿಟ್ಟು. हमको बोटिंग जाए। कौन सा बोटिंग? ये बोट आपके आपका बोट है वो? हमको पर्सनल बोटिंग है। हाथ में क्या है? वो क्या है? पानी, ठंडा पानी। ठंडा पानी। हमको हिंदी समझ आता है। समझ आता है? हाँ। क्या क्या समझ आता है हिंदी में? शाने आता है। शाने आता है क्या? बीच में बाहर लाइव म्यूजिक के डांस करती हूँ। ओहो, कैसा करते डांस? दिखाओ एक बार, डांस कैसा करता है? म्यूजिक में डालो, म्यूजिक में डालो। अभी म्यूजिक डाल दिया तो यूट्यूब में वो आ जाएगा। हो जाएगा। म्यूट करो। आई विल सिंग सॉन्ग। सॉन्ग क्या ऐसा इंग्लिश बात कर रहे थे? सॉन्ग सुन शिव शिव शिव। ಒಂದ್ ಪದಗಿದ ಹಂಗನ್ನು ಟುಕಡೆ ಮಂಗದ ಒತ್ತೆ ಮಂಗಕ್ಕೆ ಕರುದ ಗೋವಾ ಬಿಸಿ ಬಿಸಿ ಅಂತಿದ್ದೆಲ್ಲೋ ಫುಲ್ ಚಿಲ್ಲಾಗಿದೆ ಅಲ್ಲ? ಚಿಲ್ ವಾಟರ್, ठंडा पानी. ठंडा पानी. ಜನ ನೋಡೋಳೆ ಕಿಶೋರ. ಸಮ್ಮರ್ ಆದ್ರೂ ಬಿಡಲ್ಲ ಗುರು ಜನ. ಚೆನ್ನಾಗಿದೆ, ಅದಕ್ಕೆ ಬರ್ತಾರೆ. ಸಮ್ಮರ್ ಆದ್ರೂ ಬಿಡಲ್ಲ, ಏನಾದ್ರೂ ಬಿಡಲ್ಲ. ಎಬ್ಬಲಿ ನಾನು. ತುಂಬಾ ಜನ ಬಂದಿದ್ದಾರೆ ಗುರು. ಆಕ್ಚುಲಿ ಸಮ್ಮರ್ ಅಲ್ಲಿ ಬರೋಕ್ ಬಿಸಿಲು ಅಂತಾರೆ. ನೀನೇ ಬಂದಿದ್ಯಾ, ಅವ್ರು ಬರ್ಬೋದು ಸುಬ್ಬು? ನಾನಂದ್ರೆ ಬರ್ಡೇ ಸರ್ಪ್ರೈಸ್, ನಿನ್ ಡ್ರೀಮ್ ಡೆಸ್ಟಿನೇಷನ್ ವಿತ್ ಮೀ ಅಂತ ಬಂದಿದ್ದೀನಿ ಅಷ್ಟೇ. ಇಲ್ಲಾಂದ್ರೆ ಸಮ್ಮರ್ ಅಲ್ಲಿ ಬೇರೆಗೂ ಬರ್ತಿರ್ಲಿಲ್ಲ, ಬಿಸಿ ಅಂತ. ಬಾಡಿ ಬೇವ್ತೋಗಿದೀವಿ ಗುರು. ಸಮ್ಮರ್ ಅಲ್ಲಿ ಏನಾದ್ರು ಬರ್ಬೇಕಂದ್ರೆ ಲೈಕ್ ಮಾರ್ನಿಂಗ್ ಒಂದ್ ರೆಸಾರ್ಟ್ ಬಂದು ಚೆಕ್ ಇನ್ ಆಗಿ ಮಧ್ಯಾಹ್ನ ಎಲ್ಲ ರೆಸಾರ್ಟ್ ಎಂಜಾಯ್ ಮಾಡಿ ಈವ್ನಿಂಗ್ ಈ ತರ ಚಿಲ್ ಆಗಿ ಮತ್ತೆ ಮಾರ್ನಿಂಗ್ ಚಿಲ್ ಆಗಿ ಬಿಯರ್ ಕುಡ್ಕೊಳ್ಳಿ. ನಮ್ ತರ ನೀರ್ ಕುಡೀರಿ, ಚಿಲ್ ಮಾಡಿ ಅಷ್ಟೇ. 5 minutes later. ಸುಬ್ಬು ಅವರು ಕಚ ಕಚ. ಓಹೋ, ಇಷ್ಟದಾಗ ಇಟ್ಕೊಂಡಿದ್ಯಾರು? ಎರಡು ಬೇಕು ಅಂತ ತಿನ್ನಕ್ ಇಟ್ಕೊಂಡ್ಬಿಟ್ಟು ಓಡಾಡ್ಕೊಂಡು ತಿನ್ನೋದು ಎಷ್ಟು ಫ್ರೆಶ್ ಏರ್ ಅಂದ್ರೆ ಎಷ್ಟು ಮಧ್ಯಾಹ್ನ. ಹೌದು ಹೌದು, ನಿಜ, ಚೆನ್ನಾಗಿದೆ. ಚೆನ್ನಾಗಿದೆ ಒಂಥರ. 5 minutes later. See the strobes hit the vapor bloom. A million bodies in
ರೆಸಾರ್ಟ್ನ ರೆಸ್ಟೋರೆಂಟ್. ಇಲ್ಲಿ ನೋಡಿ ಆರ್ಡರ್ ಮಾಡೋಕೆ ಊರಿಗೆ ಮುಂಚೆ ಬಂದು ಕುಂತಿದ್ದೇನೆ. ಅದೇನು ಆರ್ಡ್ರ್ ಮಾಡ್ತಿದ್ದಾನೋ ಏನೋ. ಇಲ್ಲಿ ನೋಡಿ ಹೆಂಗಿದೆ ಲೈಟಿಂಗ್ಸ್, ಸಾಕಾಗಿದೆ. ಹಲೋ ಸರ್, ಏನೇನು ಆರ್ಡ್ರ್ ಮಾಡಿದ್ರಿ? ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹೆಂಗಿದೆ ರೆಸಾರ್ಟು? ರೆಸಾರ್ಟ್ ಮಾತ್ರ ಚೆನ್ನಾಗಿದೆ. ಓಕೆ. ಇವತ್ತು ಕ್ಯಾಂಡಲ್ ಲೈಟ್ ಡಿನ್ನರ್. ಅಲ್ಲಿ ವೆಜ್ದು ಚೆನ್ನಾಗಿರಲ್ಲ ಅಂತ ಯಾರೋ ಹೇಳಿದ್ರು, ಸೊ ಹಂಗಾಗಿ ಸ್ವಲ್ಪ ಸ್ನ್ಯಾಕ್ಸ್ ಥರ ತಿಂದ್ವಿ ಅಷ್ಟೇ. ಬಟ್ ನಾನ್ ವೆಜ್ಜು ಡ್ರಿಂಕರ್ಸಿಗೆ ಓಕೆ ಚೆನ್ನಾಗಿತ್ತು. ಸೊ ನಾವು ಸುಮ್ಮನೆ ಎಂಜಾಯ್ ಮಾಡೋಕ್ಕೆ ಸ್ನ್ಯಾಕ್ಸ್ ಥರ ಅಲ್ಟಿ. ನಾನು ಫಸ್ಟ್ ಟೈಮ್ ಅದನ್ನು, ನೀನು ಆಲ್ರೆಡಿ ಒಂದು 2 ಸಲ ಮಾಡಿದ್ಯಲ್ಲ, ನಾನು ಫಸ್ಟ್ ಟೈಮ್ ಅದು ಬೀಚ್ ಮುಂದೆ ಕೂಲಾಗಿ ಚಿಲ್ಲಾಗಿ. ನಾವು ಹೇಳಿದೆಲ್ಲ ಬಂದಿದೆ ಊಟಕ್ಕೆ. ಚಪಾತಿ, ಪಲಾವ್, ಪಲಾವ್ ಬಿರಿಯಾನಿ. ಸರ್ ಫುಲ್ ಎಕ್ಸೈಟೆಡ್. ಊಟ ಊಟ ಮಾಡೋವರೆಗೂ ಮಾತಿಲ್ಲ, ಕತೆ ಇಲ್ಲ. ಓಕೆ.